ಹಾಯ್ ಫ್ರೆಂಡ್ಸ್, ನಾನಿಮ್ಮ ಟೇಕ್ ವಿಬ್ರಾಗ್ ಹೇಗಿರ ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿರೋ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇವತ್ತಿನ ಬೆಂಕಿ 43ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿಯಾದ ಒಂದು ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ಹೊಸಬ್ರು ನಾನು ಟೆಕ್ ವಿಬ್ರಾಗ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ವಿಬ್ರಾಗ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟೆಕ್ ನ್ಯೂಸ್ನ ಶುರು ಮಾಡೋಣ. ಇವತ್ತಿನ ಮೊದಲನೆಯ ನ್ಯೂಸ್ ನೋಡ್ಕೊಂಡ್ರೆ ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ಬೋಟಿಂದ ನಿಮಗೆಲ್ಲ ಗೊತ್ತಿರಬೇಕು. ಬೋಟ್ ಅಂದರೆ ವಾಚಸ್ಸು, ಸ್ಪೀಕರ್ಸು, ಆಮೇಲೆ ಇನ್ನು ಮುಂತಾದ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ನೆನಪಿರುತ್ತೆ ಬೋಟ್ ಅಂದರೆ. ಆದರೆ ಏನಂದರೆ ಬೋಟ್ ವೆಬ್ಸೈಟ್ಗೆ ಹೋದರೆ ನಾವು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ನಿಮಗೆಲ್ಲ ಗೊತ್ತಿರಬೇಕು, ಜಿಮೇಲು, ಫೋನ್ ನಂಬರ್ ಇದ್ರಲ್ಲೆಲ್ಲ ಆ್ಯಡ್ ಮಾಡ್ತೀವಿ. ಆದರೆ ಏನಾಗ್ತಿದೆ ಅಂದರೆ 7.5 ಮಿಲಿಯನ್ ಕ್ರಿಯೇಟ್ ಆಗಿದೆ ಅಕೌಂಟ್ಸ್, ಅಂದರೆ 75 ಲ್ಯಾಕ್ ಅಕೌಂಟ್ಸು, ಇಷ್ಟು ಅಕೌಂಟ್ಸು ಡಾರ್ಕ್ ವೆಬ್ನಲ್ಲಿ ಸೇಲ್ ಆಗ್ತಿರುವಂಥದ್ದು. ಎಸ್, ಈಗ ಬೋಟ್ ಅವರು ಏನು ರಿಯಾಕ್ಟ್ ಆಗಿಲ್ಲ, ಫ್ಯೂಚರಲ್ಲಿ ಸ್ಟ್ರಿಕ್ಟಾಗಿ ತೊಗೊಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಮುಂದಿನ ನ್ಯೂಸ್, ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿದವರು ಒಂದು ಹೊಸ ಸೀರೀಸ್ ಟೀಸ್ ಮಾಡ್ತಿದ್ದಾರೆ. ಈ ಒಂದು ಸೀರೀಸ್ ಏನಂದರೆ ರಿಯಲ್ಮಿ ಪಿ ಸೀರೀಸ್, ಅಂದರೆ ಪಿ ಅಂದರೆ ಪವರ್ ಸೀರೀಸ್ನ ಲಾಂಚ್ ಮಾಡ್ತಾ ಇರುವಂಥದ್ದು. ಸೊ ಇದು 15th ಏಪ್ರಿಲ್ಗೆ ಬರುತ್ತೆ, ಇದು ಲಾಂಚ್ ಡೇಟ್ ಇರುವಂಥದ್ದು. ಇದೇನೇನು ಸ್ಪೆಸಿಫಿಕೇಶನ್ಸ್ ಬರಬಹುದು ಅಂತ ನನಗೂ ಕೂಡ ಗೊತ್ತಿಲ್ಲ, ಆದರೆ ಟೀಸ್ ಮಾಡ್ತಾ ಇರುವಂಥದ್ದು ಇದೇ ಸೀರೀಸ್ನ, ರಿಯಲ್ಮಿ ಪಿ ಸೀರೀಸ್ನ. ಆಮೇಲೆ ಕೂಡ ತುಂಬ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ, ಆಮೇಲೆ ಪ್ಲಸ್ ತುಂಬ ಕಂಪ್ಯಾರಿಸನ್ ಮಾಡಿದ್ದಾರೆ. ಹೌದು, ನೋಡ್ತಾ ಇರೋ ಸ್ಕ್ರೀನ್ ತೋರಿಸ್ತಾ ನಿಮಗೆ ಟೀಮ್ ಪಿ ವರ್ಸಸ್ ಟೀಮ್ ಟಿ ಅಂದರೆ ನಂಗೆ ಅನ್ಸುತ್ತೆ ವಿವೋ ಟಿ ಸೀರೀಸ್ ಅಂತ, ಗೊತ್ತಿಲ್ಲ. ಟೀಮ್ ಟಿ ಅಂತ ಏನೋ ಕಂಪ್ಯಾರಿಸನ್ ಮಾಡಿದರೆ. ಇದರಲ್ಲಿ ಕರ್ವ್ ಡಿಸ್ಪ್ಲೇ ಆದರೆ ಪಿ ಸೀರೀಸಲ್ಲಿ, ಟಿ ಸೀರೀಸಲ್ಲಿ ಫ್ಲ್ಯಾಟು, ನೋ ವಿ ಸಿ ಆದರೆ ಟಿ ಸೀರೀಸಲ್ಲಿ, ಪಿ ಸೀರೀಸಲ್ಲಿ ಲಾರ್ಜೆಸ್ಟ್ ವಿ ಸಿ ಅಂದರೆ ವ್ಯಾಪರ್ ಚಲಿ ಕೂಲಿಂಗ್ ಸಿಸ್ಟಮ್ಮು. ಆಮೇಲೆ IP65 ವಾಟರ್ ರೆಸಿಸ್ಟೆಂಟ್ ಆದರೆ ಪಿ ಸೀರೀಸಲ್ಲಿ, ಟಿ ಸೀರೀಸಲ್ಲಿ IP54 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಆದರೆ ಪಿ ಸೀರೀಸಲ್ಲಿ, ಟಿ ಸೀರೀಸಲ್ಲಿ 44 ವಾಟ್ಸ್. ಆಮೇಲೆ 4 years ಫ್ಲೂಯೆನ್ಸಿ ಆದರೆ ಪಿ ಸೀರೀಸ್ಗೆ, ನೋ ಗ್ಯಾರಂಟಿ ಟಿ ಸೀರೀಸ್ಗೆ. ಬೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರಾಸೆಸರ್ ಆದರೆ ಪಿ ಸೀರೀಸ್ಗೆ, ಟಿ ಸೀರೀಸ್ಗೆ ಬೆಸ್ಟ್ ಮೀಡಿಯಾಟೆಕ್ ಪ್ರಾಸೆಸರು. ಸೊ ಸ್ನ್ಯಾಪ್ಡ್ರ್ಯಾಗನ್ ಪ್ರಾಸೆಸರ್ ತುಂಬಾ ಏನು ಮಾಡ್ತಿದ್ದಾರೆ ಅಂದರೆ ಟೀಸ್ ಮಾಡ್ತಿರುವಂಥದ್ದು. ನೋಡೋಣ ಯಾವ ಥರ ಒಂದು ಸ್ನ್ಯಾಪ್ಡ್ರ್ಯಾಗನ್ ಪ್ರಾಸೆಸರ್ ತರಬಹುದು ಅಂತ, ಆಮೇಲೆ ಎಂಥ ಒಂದು ಪ್ರೈಸ್, ಎಂಥ ಸ್ಪೆಸಿಫಿಕೇಶನ್. ಈ ಒಂದು ಸೀರೀಸಲ್ಲಿ 2 ಮೊಬೈಲ್ ಬರ್ತಿದೆ, P1 ಮತ್ತು P1 Pro. ಇನ್ನು ಮುಂದಿನ ನ್ಯೂಸ್, ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು, ಸೊ ನಿಮಗೆಲ್ಲ ಗೊತ್ತಿರಬೇಕು, ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಆಗ್ತಿಲ್ಲ, ಬೇರೆ ಇದು ಯುರೋಪಿಯನ್ ಕಂಟ್ರೀಸು, ಅಮೇರಿಕನ್ ಕಂಟ್ರೀಸಲ್ಲೆಲ್ಲ ಆಗ್ತಿರುವಂಥದ್ದು. ಅದೇನೆಂದರೆ ಅದಕ್ಕಿಂತ ಮುಂಚೆ ನಾಸಾದವರು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದೇನೆಂದರೆ ಅಕಸ್ಮಾತ್ ನೀವು ಫೋಟೋ ತೊಗೊತಿದ್ದೀರಾ ಅಥವಾ ವಿಡಿಯೋ ತೊಗೊತಿದ್ದೀರಾ ಸೂರ್ಯಗ್ರಹಣ ಆಗ್ತಿದೆಯಾ ಅಂತ, ದಯವಿಟ್ಟು ಸ್ಪೆಷಲ್ ಲೆನ್ಸಸ್ ಹಾಕಬೇಕಾಗುತ್ತೆ ಮೊಬೈಲ್ಗೆ, ಅಥವಾ ಮೊಬೈಲ್ ಸೆನ್ಸರ್ ಡ್ಯಾಮೇಜ್ ಆಗುತ್ತೆ ಅಂತ. ಎಂತಕ್ಕಂದರೆ ಆ UV ರೇಡಿಯೇಷನ್ ಐತಲ್ಲ ಸ್ಟ್ರೇಟ್ ಮೊಬೈಲ್ಗೆ ತಗಲುತ್ತೆ. ಸೊ ಅದ್ರಗೋಸ್ಕರನೇ ಈ ಒಂದು ಲೆನ್ಸ್ ಹಾಕ್ಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಹಾಕ್ಲಿಲ್ಲ ಅಂದರೆ ಡ್ಯಾಮೇಜ್ ಆಗುತ್ತೆ ಸೆನ್ಸರ್ಸ್ ಅಂತ ಹೇಳ್ತಿದ್ದಾರೆ ನಾಸಾದವರು. ಬೇರೆ ಸೂರ್ಯಗ್ರಹಣಕ್ಕೆ ಅಲ್ಲ, ಸ್ಟ್ರೇಟ್ ನಾವು ಸನ್ಗೆನೆ ಡೈರೆಕ್ಟ್ ಮಾಡಿ, ಅಂದರೆ ಸೂರ್ಯಂಗೆನೆ ಡೈರೆಕ್ಟ್ ಮಾಡಿ ಫೋಟೋಸ್ ತೊಗೊಂಡು ವಿಡಿಯೋಸ್ ತೊಗೊಂಡ್ರೆ ಅದ್ರೂ ಕೂಡ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳಬೇಕು. ಸೊ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ನಾಸಾದವರು ನಮಗೆ ಈ ಥರ ಎಚ್ಚರಿಕೆ ಕೊಡ್ತಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ವಿವೋ V30e ಇದ್ರ ಬಗ್ಗೆ ಲೀಕ್ಸ್ ಬಂದಿರುವಂಥದ್ದು. ಬಾಕ್ಸ್ ನೋಡ್ತಾರೆ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ, ದ ಅಲ್ಟಿಮೇಟ್ ಪೋರ್ಟ್ರೇಟ್ ಅಂತ. ಸೊ ಪೋರ್ಟ್ರೇಟ್ ಮೇಲೆ ತುಂಬ ಫೋಕಸ್ ಮಾಡಿರೋ ಅಂತ ಹೇಳಬೇಕು. ಡಿಸೈನ್ ನೋಡಿದಾಗ ಒಂಥರ ಡಿಫ್ರೆಂಟ್ ಆಗಿರುವಂಥದ್ದು, ಕ್ಯಾಮ್ರಾ ಸೆಟಪ್ ಡಿಸೈನು. ಸೊ ಈ ಥರ ಡಿಫ್ರೆಂಟ್ ಆಗಿರುವಂಥದ್ದು ಈ ಒಂದು ಮೊಬೈಲು. ಆಲ್ರೆಡಿ ಲೀಕ್ಸ್ ಬಂದಿರುವಂಥದ್ದು, ಇದು ಲಾಂಚ್ ಆಗ್ಬೋದು ಭಾರತದಲ್ಲಿ. ಲೀಕ್ಸ್ ಸ್ಪೆಸಿಫಿಕೇಶನ್ಸ್ ಏನಂದರೆ ಇದು ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರಾಸೆಸರ್, Android 14 OS, ಇಷ್ಟೇ ಲೀಕ್ಸ್ ಬಂದಿರುವಂಥದ್ದು. ನೋಡೋಣ ಎಂಥ ಒಂದು ಪ್ರೈಸ್ ರೇಂಜ್ಗೆ ಯಾವಾಗ ನಮ್ಮ ಭಾರತದಲ್ಲಿ ಬರಬಹುದು ಅಂತ ಈ ಒಂದು ಮೊಬೈಲ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ದ ಡೀಲ್ ಆಫ್ ದ ಡೇ. ಇವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಡೀಲ್ ತಂದಿದ್ದೀನಿ. ಈ ಡೀಲ್ ಏನಂದರೆ ಅನ್ನೋ ಥರ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ, ಸೋನಿ ಬ್ರಾವಿಯಾ 4K
ಇರುವಂಥ ಒಂದು ಅಲ್ಟ್ರಾ HD TV ನಿಮಗೆ ತಂದಿದ್ದೀನಿ. ಇದು 55 ಇಂಚಸ್ ವಿತ್ ಗೂಗಲ್ ಅಸಿಸ್ಟೆಂಟ್ ಇರುವಂಥದ್ದು ಒಳ್ಳೆಯ ವಿಷಯ ಅಂತ ಹೇಳಬೇಕು. ಕೇವಲ ನಿಮಗೆ 59,990 ಅಂದರೆ 58,000ಕ್ಕೆ ಹತ್ತಿರಕ್ಕೆ ಅಷ್ಟೇ ಸಿಗ್ತಾ ಇರುವಂಥದ್ದು. ಸೊ ಲಿಮಿಟೆಡ್ ಡೀಲ್ ಆಫರ್ ಇದು. ಯಾರ ಪರ್ಚೇಸ್ ಮಾಡ್ಬೇಕಂತಾರೆ ಈ ಒಂದು ಟಿವಿನ ಬೆಂಕಿ TV ಅಂತ ಹೇಳಬೇಕು. ಬೇಕಾದರೆ ನಿಮಗೆ ಅಮೆಝಾನಲ್ಲಿ ಈ ಒಂದು TV ಅವೈಲೇಬಲ್ ಇರುತ್ತೆ. ಮತ್ತು ಈ ಥರ ಬೆಂಕಿ ಡೀಲ್ಸ್ ಬೇಕಂದರೆ ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಅಥವಾ ಆ ಥರ ಸೈಡಲ್ಲಿ ನಿಮಗೆ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಬಹುದು. ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ಅಲ್ಲಿಯೂ ಕೂಡ ಬೆಂಕಿಯಾದ ಡೀಲ್ಸ್ ಕೂಡ ಪೋಸ್ಟ್ ಮಾಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ವಿವೋದವರು T3X ಇದನ್ನ ಲಾಂಚ್ ಮಾಡ್ತಿರುವಂಥದ್ದು. ಸೊ ಇದು ರೂಮರ್ಸ್ ಬಂದಿದೆ ಲಾಂಚ್ ಆಗಬಹುದು ಅಂತ ನಮ್ಮ ಭಾರತದಲ್ಲಿ. ನೋಡೋಣ, ಜಸ್ಟ್ ರೂಮರ್ಸ್ ಬರ್ತಾ ಇರುವಂಥದ್ದು. ಆಮೇಲೆ ಪ್ಲಸ್ ಇದರ ಸ್ಪೆಸಿಫಿಕೇಶನ್ಸ್ ಸ್ವಲ್ಪ ಲೀಕ್ ಆಗಿರುವಂಥದ್ದು. ಅದೇನೇನೆಂದರೆ 6000 mAh ಬ್ಯಾಟ್ರಿ, ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಜೊತೆ ಬರಬಹುದು. ಸೊ 8GB RAM, 256GB ROM, 12GB RAM, 256GB ROM ತರಬಹುದು ಅಂತ. ಆಮೇಲೆ ಇನ್ನೊಂದು ವೇರಿಯಂಟ್ ತರಬಹುದು ಅಂತ. ಅದೇನಂದರೆ 16GB RAM, 512GB ROM ಅಥವಾ 16GB 1TB ತರಬಹುದು ಅಂತ ಇನ್ನೊಂದು ರೂಮರ್ಸ್ ಬರ್ತಾ ಇರುವಂಥದ್ದು. ಆಮೇಲೆ Android 14 OS ಇರುವಂಥದ್ದು. ಇದೆಲ್ಲ ತುಂಬ ರೂಮರ್ಸ್ ಬರ್ತಿದೆ. ಮತ್ತು 6000 mAh ಹೊಂದಿರುವಂಥ ಬ್ಯಾಟ್ರಿ, ಇದು ತುಂಬ ಟೀಸ್ ಮಾಡ್ತಿದ್ದಾರೆ ಅಂತ ಹೇಳಬೇಕು. ನೋಡೋಣ, ಇದೆ ಮೇನ್ ರೂಮರ್ ಆಗಿರುವಂಥದ್ದು 6000 mAh ಬ್ಯಾಟ್ರಿ. ನೋಡೋಣ ಯಾವಾಗ ಈ ಒಂದು ಮೊಬೈಲ್ ಲಾಂಚ್ ಆಗ್ಬೋದು ನಮ್ಮ ಭಾರತದಲ್ಲಿ ಅಂತ, ಎಂಥ ಒಂದು ಪ್ರೈಸ್ ರೇಂಜ್ಗೆ ಬರ್ಬೋದು, ಯಾವಾಗ ಸ್ಪೆಸಿಫಿಕೇಶನ್ಸ್ ಹೆಂಗಿರುತ್ತೆ ಅಂತ ನೋಡಬೇಕಾಗುತ್ತೆ ಲಾಂಚ್ ದಿನದಲ್ಲಿ. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ಉತ್ತರ ಪ್ರದೇಶನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಅದೇನೆಂದರೆ ಆಮೇಲೆ ಅವ್ರ ಅಕ್ಕ ಮತ್ತು ತಮ್ಮ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಇವರಿಬ್ಬರ ಮನೆಯಲ್ಲಿ ಇರುವಂಥದ್ದು ಒಬ್ಬಂಟಿಯಾಗಿ. ಆದರೆ ಏನಾಗಿದೆ ಅಂದರೆ ಕೋತಿಗಳು ಬಂದ್ಬಿಟ್ಟಿದೆ ಮನೆಗೆ, ಅಟ್ಯಾಕ್ ಮಾಡೋಕ್ಕೆ ನೋಡ್ತಾ ಇತ್ತು ಇವರಿಬ್ರು ತುಂಬ ಪ್ಯಾನಿಕ್ ಆಗಿ ತುಂಬ ಭಯ ಪಟ್ಕೊತಾ ಇದ್ರು. ಆದರೆ ಹುಡುಗಿ ತುಂಬ ಕಾಮಾಗಿ ಥಿಂಕ್ ಮಾಡಿ ಏನು ಮಾಡಿದ್ದಾಳೆ ಅಂದರೆ ತುಂಬ ಶಾಕಿಂಗ್ ಆಗ್ಬೋದು. ಅದೇನೆಂದರೆ ಅಲೆಕ್ಸಾ ಇತ್ತು ಅವಳ ಮನೆಯಲ್ಲಿ. ಸೊ ಅಲೆಕ್ಸಾ ಬಾರ್ಕ್ ಲೈಕ್ ಅ ಡಾಗ್ ಅಂತ ಹೇಳು ಕಮೆಂಟ್ ಮಾಡ್ದು. ಬಾರ್ಕ್ ಲೈಕ್ ಅ ಡಾಗ್ ಅಂದರೆ ನಾಯಿ ಥರ ಬಗ್ಲು, ಆ ಥರ ಸೌಂಡ್ ಮಾಡು ಅಂತ ಅಲೆಕ್ಸಾಗೆ ಕಮೆಂಟ್ ಮಾಡಿದ್ಲು. ಅಲೆಕ್ಸಾ ಆ ಥರ ಮಾಡ್ತು. ಅದಕ್ಕೋಸ್ಕರ ಅದು ಕೋತಿಗಳೆಲ್ಲ ಓಡೋಯ್ತು ಭಯ ಪಟ್ಕೊಂಡು ಅಂತ. ಸೊ ಈ ಒಂದು ಸ್ಟೋರಿನ ಈ ಹುಡುಗಿ ನಮ್ಮ ಜೊತೆ ಶೇರ್ ಮಾಡಿರುವಂಥದ್ದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಾವು ಕೂಲಾಗಿ ಮತ್ತು ಕಾಮಾಗಿ ಥಿಂಕ್ ಮಾಡಿದ್ರೆ ಆವಾಗ ಯಾವುದೇ ಒಂದು ಸಿಚುವೇಶನ್ ಇದ್ದರೆ ಆರಾಮಾಗಿ ನಾವು ಸೊಲ್ಯೂಷನ್ ಕಂಡುಹಿಡಬಹುದು. ಮತ್ತು ಇನ್ನು ಇವತ್ತಿನ ಕೊನೆಯ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಅಂದರೆ ಅಪೋಲೋ ಹಾಸ್ಪಿಟಲ್ಸ್ ಅವರು ಒಂದು ಸರ್ವೆ ಮಾಡಿದ್ದಾರೆ. ಆ ಒಂದು ಸರ್ವೆದಲ್ಲಿ ನೀವು ಶಾಕ್ ಆಗ್ಬೋದು. ಅದೇನೆಂದರೆ ಇಂಡಿಯಾ ಕ್ಯಾನ್ಸರ್ ಕ್ಯಾಪಿಟಲ್ ಇನ್ ದ ವರ್ಲ್ಡ್ ಅಂದರೆ ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಭಾರತ ಜಗತ್ತಿನಲ್ಲೇ ಕ್ಯಾನ್ಸರ್ ಕ್ಯಾಪಿಟಲ್ ಆಗಿರುವಂಥದ್ದು. ಅದೇಂತಕ್ಕೆ ಅಂದರೆ ತುಂಬ ಕ್ಯಾನ್ಸರ್ ಪೇಷಂಟ್ಸ್ ಬರ್ತಿರುವಂಥದ್ದು, ಚಿಕ್ಕ ವಯಸ್ಸಿಗೆ ಕ್ಯಾನ್ಸರ್ ಬರ್ತಿರುವಂಥದ್ದು. ಅದು ಹೆಂಗಂದರೆ ಡಾಕ್ಟರ್ಸೇ ಹೇಳಿದ್ದಾರೆ ಚೇಂಜ್ ಆಗುತ್ತೆ ಇವ್ರ ಲೈಫ್ ಸ್ಟೈಲ್. ಇಲ್ಲ ಅಂದರೆ ಡಯಟ್ ಮಾಡ್ತಿದ್ದಾರೆ, ಈ ಥರ ಜಂಕ್ ಫುಡ್ಸು, ಫಾಸ್ಟ್ ಫುಡ್ಸು, ಪಿಜ್ಜಾ ಬರ್ಗರ್ ನಿಮಗೆಲ್ಲ ಗೊತ್ತಿರಬೇಕು, ಈ ಥರ ತಿಂತಾ ಇರ್ತಾರೆ ತುಂಬ ಜಾಸ್ತಿ. ಅದ್ರಿಗೋಸ್ಕರ ಈ ಥರ ಆಗ್ತಿದೆ. ಮತ್ತು ಕುತ್ಕೊಂಡಿರೋ ಜಾಗದಲ್ಲೇ ಕೆಲಸ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ. ಅದ್ರಿಗೋಸ್ಕರ ಕ್ಯಾನ್ಸರ್ ಬರ್ತಿರುವಂಥದ್ದು. ಸೊ ಕ್ಯಾನ್ಸರ್ ಕ್ಯಾಪಿಟಲ್ ಆಗುತ್ತೆ ನಮ್ಮ ಭಾರತ. ಒಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬೇಕು. ಆದರೆ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಅಂದರೆ ಇದ್ರಿಗೆ ಸೊಲ್ಯೂಷನ್ ಏನಂತ ನೀವು ಕೇಳ್ಬೋದು. ಸೊಲ್ಯೂಷನ್ ಏನಂದರೆ ನೀವು ಎಕ್ಸಸೈಸ್ ಮಾಡಬೇಕು ಮತ್ತು ವ್ಯಾಯಾಮ ಮಾಡಬೇಕು. ಇದೆಲ್ಲ ಮಾಡಿದ್ರೆ ತುಂಬ ಹೆಲ್ದಿಯಾಗಿರ್ತೀರ, ಪ್ಲಸ್ ಫಿಟ್ಟಾಗಿರ್ತೀರ. ಡೈಲಿ ಎಕ್ಸಸೈಸ್ ಮಾಡ್ತಾನೆ ಇರಬೇಕು. ಒಂದು ದಿವಸ ಎಕ್ಸಸೈಸ್ ಮಾಡಿದ್ರೆ ಸಾಕಲ್ಲ, ಡೈಲಿ ಮಾಡ್ತಾ ಇರಬೇಕು ಎಕ್ಸಸೈಸು. ಮತ್ತು ಸಸ್ಯಾಹಾರಿ ಪದಾರ್ಥಗಳನ್ನು ತಿನ್ನಬೇಕು. ಉದಾಹರಣೆಗೋಸ್ಕರ ಹಣ್ಣು ಹಂಪಲಗಳೆಲ್ಲ ನೀವು ತಿನ್ನಬೇಕಾಗುತ್ತೆ. ಇಷ್ಟು ತಿಂದ್ಬಿಟ್ರೆ ಆಮೇಲೆ ಎಕ್ಸಸೈಸ್ ಮಾಡಿದ್ರೆ ನೀವು ಹೆಲ್ದಿಯಾಗಿ ಕೂಡ ಫಿಟ್ಟಾಗಿ ಇರಬಹುದು ಅಂತ ಡಾಕ್ಟರ್ಸ್ ಅವರು ನಮಗೆ ಸಜೆಷನ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿಗೆ ನಾನು ಟೆಕ್ ನ್ಯೂಸ್ನ ಮುಕ್ತಾಯ ಮಾಡ್ತಾಯಿದ್ದೀನಿ. ಇಷ್ಟು ಟೆಕ್ ನ್ಯೂಸ್ ಹೇಳಿದ್ನಲ್ಲ, ನಿಮ್ಗೆ ಯಾವ ಫೇವ್ರೇಟ್ ಟೆಕ್ ನ್ಯೂಸ್ ಆಯ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡ ತಿಳಿಸಿ. ಮತ್ತು ಈ ಥರ ಟೆಕ್ ನ್ಯೂಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡ್ತಾರೆ? ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡ್ರೆ, ಶೇರ್ ಮಾಡ್ರೆ, ಕಾಮೆಂಟ್ ಮಾಡ್ರೆ ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.